ನಮಸ್ತೆ, ನಾನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇಷ್ಟ ದಿನ ನಾನು ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂತಂದರೆ ನನ್ನ ಫ್ಯಾಮಿಲಿ ಪರ್ಸನಲ್ ಪ್ರಾಬ್ಲಮ್ ಇತ್ತು. ಸೊ ಅದರಿಂದಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಂದರೆ ವ್ಲಾಗ್ ವಿಡಿಯೋನ. ದಯವಿಟ್ಟು ಕ್ಷಮಿಸಿ. ಯಾರೆಲ್ಲ ನನ್ನ ವ್ಲಾಗ್ಗೋಸ್ಕರ ಕಾಯ್ತಿದ್ರೋ ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ನಮ್ಮ ಲೈಫಲ್ಲಿ ಒಬ್ರನ್ನ ನಾವು ಬ್ಲೈಂಡ್ ಆಗಿ ನಂಬಿರ್ತೀವಿ, ಅವ್ರು ಯಾವತ್ತೂ ನಮಗೆ ಮೋಸ ಮಾಡಲ್ಲ ಅಂತ. ನಾನು ಮಾಡ್ಕೊಳ್ಳುವಂತ ಒಂದು ಸಣ್ಣ ಮಿಸ್ಟೇಕ್ ಏನು ಅಂತಂದ್ರೆ ಬ್ಲೈಂಡ್ ಆಗಿ ನಂಬಿಡ್ತೀನಿ ಯಾರೇ ಆದ್ರೂ. ಅವರು ಅದನ್ನ ತುಂಬಾ ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಂತಾರೆ ನನ್ನ ನಂಬಿಕೆನ. ಇದೊಂದು ವಿಷಯ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಎಲ್ಲರ ಲೈಫಲ್ಲೂ ಇದನ್ನ ನಾವು ಫೇಸ್ ಮಾಡಿರ್ತೀವಿ ಅಂತ. ಅದೇ ಜಾಗದಲ್ಲಿ ಬೇರೆಯವ್ರು ಇದ್ರೆ ನಾವು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಅವ್ರು ನಮ್ ಜೊತೆಗೆ ಬೆರ್ತಿರಲ್ಲ, ಏನಂದ್ರೆ ಏನಿಲ್ಲ. ಅದೇ ಜಾಗದಲ್ಲಿ ನಮ್ಮ ಫ್ಯಾಮಿಲಿ ಪರ್ಸನಲ್ ಎಲ್ಲಾನು ಕೂಡ ಅವ್ರ ಹತ್ರ ನಾವು ಶೇರ್ ಮಾಡ್ಕೊಂಡಿರ್ತೀವಿ. ಅದೆಲ್ಲಾನು ಕೂಡ ಗೊತ್ತಿದ್ದೂನು ಅಡ್ವಾಂಟೇಜ್ ತಗೊಳ್ಳೋದು. ಆದ್ರೆ ಎಲ್ಲಾರ ಲೈಫಲ್ಲೂ ಒಬ್ರಾದ್ರೂ ಇದ್ದೇ ಇರುತ್ತೆ, ನಾವು ಜಾಸ್ತಿ ನಂಬಿ ಒಬ್ರ ಹತ್ರ ನಾವು ಪರ್ಸನಲ್ ವಿಷಯನೆಲ್ಲ ಶೇರ್ ಮಾಡ್ಕೊಂಡಿರ್ತೀವಿ. ಅವ್ರನ್ನ ನಮ್ಮ ಮನೆಗ್ ಕರ್ಸಿರ್ತೀವಿ, ಊಟ ಹಾಕಿರ್ತೀವಿ, ಒಂದಿನ ಎಲ್ಲ ಉಳ್ಕೊಂತಾರೆ, ನಮ್ ಜೊತೆಗೂ ಅಷ್ಟೇ ಚೆನ್ನಾಗಿ ಖುಷಿಯಿಂದ ಬೆರ್ತಿರ್ತಾರೆ. ಮತ್ತೆ ಅವ್ರ ಜೊತೆಗೆಲ್ಲಾನು ನಾವು ತಿರುಗಾಡಿರ್ತೀವಿ. ಆದ್ರೆ ಯಾವತ್ತು ಯಾರ ಮುಂದೆನೂ ಬಿಟ್ಕೊಟ್ಟಿಲ್ಲ. ನಾನೇ ಆಗಿರ್ಬೋದು, ನನ್ ಗಂಡನೇ ಆಗಿರ್ಬೋದು, ನಾನು ನನ್ ಗಂಡ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋದ್ಕಿಂತ ಅವ್ರ ಜೊತೆಗೆ ಕಾಲ ಕಳ್ದಿರೋದೇ ಜಾಸ್ತಿ, ನಾನು ನಮ್ಮ ಮನೆಯವರು. ಆದ್ರೆ ನಾನು ನನ್ ಗಂಡ ಇಬ್ರು ಕೂಡ ಅವ್ರ ಎಂತ ಸಿಚುಯೇಷನ್ ಅಲ್ಲಿ ಇದ್ರು ಕೂಡ ನಾವ್ ಯಾರ ಮುಂದೆನೂ ಬಿಟ್ಕೊಡಲ್ಲ. ಆದ್ರೆ ಅವ್ರ ಫ್ಯಾಮಿಲಿ ಅಂತ ಬಂದ್ರೆ ನಾವ್ ಏನಕ್ಕೂ ಬೇಡ ಅವ್ರಿಗೆ. ಆದ್ರೆ ಒಂದಂತೂ ಸತ್ಯ, ನಾವ್ ಎಷ್ಟೇ ಹಾವ್ಗೆ ಹಾಲು ಎರೆದ್ರು ಕೂಡ ಅದು ವಿಷ ಕಕ್ಕುತ್ತೆ ಒಂದಿನ. ನಾನು ಯಾಕೆ ಇವಾಗ ಈ ಟಾಪಿಕ್ ಬಗ್ಗೆ ನಾನು ಮಾತಾಡಿದ್ದು ಅಂತಂದ್ರೆ ನಿಮ್ ಲೈಫಲ್ಲೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ನಾನು ಹೇಳಿದ್ದು. ದಯವಿಟ್ಟು ನನ್ನ ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಂತೀನಿ. ಇನ್ನೊಂದು ವಿಷಯ ಏನು ಅಂತಂದ್ರೆ ನನ್ ಬಗ್ಗೆ ನಾನು ಯಾವ್ದೇ ವಿಚಾರಕ್ಕೂ ಸ್ವಾರ್ಥಿ ಅಲ್ಲ. ನನ್ ಗಂಡ ನನ್ ಮಕ್ಳು ವಿಚಾರದಲ್ಲಿ ಮಾತ್ರ ಸ್ವಾರ್ಥಿ ಅನ್ನೋದು ಬಿಟ್ರೆ ಯಾವ್ದೇ ವಿಚಾರ ಆಗಿರ್ಬೋದು, ಯಾರ ಮೇಲೆ ಆಗಿರ್ಬೋದು, ಸ್ವಾರ್ಥತನ ಅಂತೂ ಇಷ್ಟು ಇಲ್ಲ ನನ್ನ ಹತ್ರ. ಆದ್ರೆ ಕೆಲವೊಂದ್ ಕಡೆ ನಾನು ನೋಡಿದೀನಿ ಹತ್ರದಿಂದನೇ ಅವ್ರ ಫ್ಯಾಮಿಲಿ ಅಂತ ಬಂದ್ರೆ ಸ್ವಾರ್ಥಿಗಳಾಗ್ಬಿಡ್ತಾರೆ. ನಾವ್ ಅನ್ಕೊಳ್ಳೋ ತಪ್ಪೇನು ಗೊತ್ತಾ? ಮೊದಲನೇದಾಗಿ ಅಯ್ಯೋ ಎಲ್ಲರೂ ನಮ್ಮವ್ರೆ ಅಂತ ಅನ್ಕೊಳ್ಳೋದು ನಿಜವಾಗ್ಲೂ ದೊಡ್ಡ ತಪ್ಪು. ಅದು ನಮ್ಮವರು, ನಮ್ ಹತ್ರದವ್ರು ಅಂತ ನಾವ್ ಯಾವಾಗ ಅನ್ಕೊಂತೀವಿ ಅವಾಗ್ಲೇ ನಮ್ಗೆ ಮೋಸ ಮಾಡೋದು. ಯಾರು ನಮ್ಮವ್ರಲ್ಲ, ಅವ್ರ ಕಂಡ್ರೆ ನಮ್ಗೆ ಆಗದೇ ಇಲ್ಲ ಅಂತ ಅಂತೀವೋ ಅವರು ನಮ್ ಜೊತೆ ಚೆನ್ನಾಗೇ ಇರ್ತಾರೆ ಲೈಫ್ ಲಾಂಗ್. ಆದ್ರೆ ಇದೆಲ್ಲಾನು ಕೂಡ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನ್ಗೆ ಅನ್ಸಿದ್ ಇಷ್ಟೇನೆ, ನಾನು ಯಾರನ್ನೂ ಕೂಡ ಬ್ಲೈಂಡ್ ಆಗಿ ಬೇಗ ನಂಬಾರ್ದು ಅನ್ನೋದನ್ನ ನಾನು ಚೆನ್ನಾಗಿ ಕಲ್ತ್ಕೊಂಡೆ. ಮತ್ತೆ ನಿಮ್ ಲೈಫಲ್ಲೂ ಕೂಡ ನೀವು ಇದೇ ರೀತಿ ಫೇಸ್ ಮಾಡೋದಕ್ಕೆ ಯಾವತ್ತೂ ಕೂಡ ಹೋಗ್ಬೇಡಿ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗೋಕ್ಕೂ ಮುಂಚೆನೆ ಬಿಟ್ಬಿಡಿ ಅಂತ ನಾ ಕೇಳ್ಕೊಕ್ ಇಷ್ಟಪಡ್ತೀನಿ.